ಈಗ ಭಾರತದಲ್ಲಿ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಯುದ್ಧದ ಕಾರ್ಮೋಡ ಕವಿತಿದೆ, ಆದರೆ ಕದನ ವಿರಾಮ ಘೋಷಣೆಯಾಗಿದೆ. ಯಾವಾಗ ಭಾರತ ಪಾಕ್ ಮೇಲೆ ಅಟ್ಯಾಕ್ ಮಾಡ್ತೋ ಅಥವಾ ಉಗ್ರರ ಒಂದು ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡ್ತೋ, ಭಾರತ ಒಂದು ರೀತಿಯಾಗಿ ಜಯ ಸಾಧಿಸ್ತು ಉಗ್ರರ ವಿರುದ್ಧ ಅನ್ನುವಂಥ ಒಂದು ಸಂಭ್ರಮಾಚರಣೆ ಇತ್ತು. ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮೊನ್ನೆ ಏನಾಯಿತು, ಪಾಕ್ ಪರ ಘೋಷಣೆ ಕೂಗಿದ. ಆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಪಿಜಿಲಿ ಮೊದಲು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಲಾಗ್ತಾ ಇತ್ತಂತೆ. ಆದರೆ ಈ ಆರೋಪಿ ಶುಭಾಂಶು ಶುಕ್ಲಾ ಕೂಗ್ತಾನೆ ಭಾರತ್ ಮಾತಾ ಕಿ ಜೈ ಅಂತ, ಆದರೆ ಯಾರು ಕೂಡ ಅದಕ್ಕೆ ಧ್ವನಿಗೂಡಿಸಲ್ಲ. ಅವಾಗ ತನ್ನ ಗಮನವನ್ನ ಕೇಂದ್ರೀಕರಿಸೋದಕ್ಕೆ ಪಾಕ್ ಪರ ಘೋಷಣೆ ಕೂಗಂದಂತೆ ಈ ಆರೋಪಿ. ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡ್ಕೊಂಡಿದ್ದ ಈ ಆರೋಪಿ ಶುಭಾಂಶು, ಈತ ಪಾಕ್ ಪರ ಘೋಷಣೆ ಕೂಗ್ತಾ ಇದ್ದಂತೆ ತಕ್ಷಣ ಸ್ಥಳದಲ್ಲಿದ್ದವರು ಎಚ್ಚೆತ್ಕೊಂಡು ವಿಡಿಯೋ ಮಾಡ್ಕೊಂತಾರೆ. ಪೊಲೀಸ್ಗೂ ಕಾಲ್ ಮಾಡ್ತಾರೆ, 112ಗೆ ಕರೆ ಮಾಡ್ತಾರೆ. ಪೊಲೀಸರು ಬಂದು ಆರೋಪಿಯನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾರೆ. ಜೊತೆಯಲ್ಲಿ ಇಬ್ಬರಿದ್ರಂತೆ, ಅದರಲ್ಲಿ ಇವನೊಬ್ಬನೇ ಕೂಗಿದ್ದು ಹೀಗನ್ನೋದು ದೃಢಪಡ್ತಾ ಇದೆ. ಆಮೇಲೆ ಈ ಶುಭಾಂಶು ಆರೋಪಿಯನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ ವೈಟ್ ಫೀಲ್ಡ್ನ ಪೊಲೀಸರು. ಶುಭಾಂಶು ಶುಕ್ಲಾ ಈತನೇ ಆರೋಪಿ. ಅವತ್ತು ಈ ಶುಭಾಂಶು ಶುಕ್ಲಾ ಬಂದು ಛತ್ತೀಸ್ಗಢದ ಮೂಲದವನು, 26 ವರ್ಷ ಈತನಿಗೆ. ವೈಟ್ ಫೀಲ್ಡ್ನ ಪ್ರಶಾಂತ್ ಲೇಔಟ್ ಪಿಜಿಯಲ್ಲಿ ಈ ಒಂದು ಘಟನೆ ನಡೀತು. ಯಾವತ್ತು? ಮೇ 9ನೇ ತಾರೀಕು, ಹೀಗೆ ಒಂದು 5 ದಿನದ ಹಿಂದೆ 12:30 ಸುಮಾರಿಗೆ ವೈಟ್ ಫೀಲ್ಡ್ನ ಪಿಜಿಯಲ್ಲಿ ಈ ಘಟನೆ ನಡೀತು. ಟೆಕ್ಕಿಯ ಕೆಲಸ ಮಾಡ್ಕೊಂಡಿದ್ದ ಈ ಶುಭಾಂಶು ವೈಟ್ ಫೀಲ್ಡ್ನ ಪ್ರಶಾಂತ್ ಲೇಔಟ್ನ ಪಿಜಿಯಲ್ಲಿ ವಾಸ ಮಾಡ್ಕೊಂಡಿದ್ದ. ಈ ಆಪರೇಷನ್ ಸಿಂಧೂರನ್ನು ಯಾವಾಗ ಭಾರತ ಶುರು ಮಾಡುತ್ತೋ ಅದು ಸಕ್ಸಸ್ ಆಯಿತು ಅಂಥೇಳಿ ಇಡೀ ಭಾರತ ಒಂದು ಕಡೆ ಸಂಭ್ರಮಿಸ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಲೇಔಟ್ನಲ್ಲೂ ಕೂಡ ಸಂಭ್ರಮಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದಾಗ ಯಾರೂ ಕೂಡ ಧ್ವನಿಗೂಡಿಸಲಿಲ್ಲವಂತೆ. ಆಗ ಗಮನನ ಬೇರೆ ಕಡೆ ಕೇಂದ್ರೀಕರಿಸೋದಕ್ಕೆ ಹಿಂಗೆ ಕೂಗ್ತಾರಂತೆ. ಹೀಗನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇರೋದು. ಸದ್ಯ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಈಗೆಲ್ಲ ತನಿಖೆ ಆದಮೇಲೆ ಹೇಳ್ಬೋದು, ಈ ಹಂತದಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿದ್ದೀವಿ, ಅವನಿಗೆ ಆರೋಪಿಯನ್ನು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಸೆಕ್ಷನ್ಸು 352, 197 BNS. ಇಬ್ಬರು ಆ್ಯಕ್ಚುಲಿ ಒಬ್ಬ ಮಾತ್ರ ಇಬ್ಬರ ಮೇಲೆ ಅಲಿಗೇಷನ್ ಕೂಗಿದ್ದು ಅದೇ. ಇಬ್ಬರು ಇದರಲ್ಲಿದ್ದರು, ಅದರಲ್ಲಿ ಒಬ್ಬನು ಕೂಗಿದ್ದಾನೆ ಅಂತೇಳಿ. ಇಬ್ಬರು ಆ ಇದರಲ್ಲಿ ಅಪಾರ್ಟ್ಮೆಂಟ್ PGಯಲ್ಲಿ 2ನೇ ಫ್ಲೋರಲ್ಲಿ ಇಬ್ಬರು ಇದ್ದರು, ಬಟ್ ಒಬ್ಬನು ಕೂಗಿದ್ದಾನೆ ಅಂತೇಳಿ ಫಿರ್ಯಾದಿಯವರು ಕೂಡ ಏನು ಅದೇ PG ಎದುರುಗಡೆ ಇರುವಂಥವ್ರೆ ಫಿರ್ಯಾದಿಯವ್ರು ನೋಡಿದವರು. ತದನಂತರ ನಾವು ತನಿಖೆ ಮಾಡಿ ಕ್ರಮ ಬೆಳಕಿಗೆ ಬಂದಿದೆ ಸರ್. 112 ಕರೆ ಈಗೆಲ್ಲ ತನಿಖೆ ಆದಮೇಲೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಶುಭಾಂಶು ಶುಕ್ಲಾ ಯಾಕೆ ಅವತ್ತು ರಾತ್ರಿ ಪಾಕ್ ಪರ ಘೋಷಣೆಯನ್ನು ಕೂಗ್ತಾನೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ? ಶರತ್, ಆಪರೇಷನ್ ಸಿಂಧೂರ ಸಕ್ಸಸ್ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕೂಡ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಶುಭಾಂಶು ಶುಕ್ಲಾ ಕೂಡ ತಾನು ವಾಸವಾಗಿದ್ದ PGಯಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಘೋಷಣೆಯನ್ನು ಕೂಗ್ತಾ ಆ ಹರ್ಷವನ್ನು ವ್ಯಕ್ತಪಡಿಸ್ತಾ ಕುಡಿದು ಕುಪ್ಪಳಿಸ್ತಾ ಇರ್ತಾನೆ. ಈ ಹಿಂದೆ ವಾರ್ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ಆತ ಭಾರತ ಯುದ್ಧದಲ್ಲಿ ಗೆಲ್ಲಿ ಅಂತೇಳಿ ತನ್ನ ಸಹಪಾಠಿಗಳು ಕೂಡ ಸಿಹಿಯನ್ನು ಹಂಚಿದ್ದಂತೆ. ಸೊ ಇದಾದ ಬಳಿಕ ಆತ ಈ ರೀತಿಯಾಗಿ ಘೋಷಣೆಯನ್ನು ಕೂಗ್ತಾ ಇರುವಂಥ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಸಂದರ್ಭದಲ್ಲಿ ಘೋಷಣೆಗಳನ್ನು ಹಲವು ಬಾರಿ ಕೂಗಿದ್ದಾನೆ. ಆದರೆ ಆ ಜೊತೆಯಲ್ಲಿದ್ದವರು ಯಾರೂ ಕೂಡ ಈತನ ಒಂದು ಧ್ವನಿಗೂಡಿಸಲಿಲ್ಲ, ಅಂದರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಲಿಲ್ಲ. ಹಾಗಾಗಿ ಈತ ಸಹಜವಾಗಿ ಬೇಸರಗೊಂಡಿದ್ದಾನೆ. ಅದಾದ ಬಳಿಕ ಈತನ ಕಡೆ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಪಾಕ್ ಪರ ಘೋಷಣೆ ಕೂಗಿದ್ದಾನೆ. ಆಗ ಇಮಿಡಿಯೇಟ್ ಆಗಿ PG ಒಳಗಡೆ ಇದ್ದಂಥವ್ರು ಎಲ್ಲರೂ ಕೂಡ ಹೊರಗಡೆ ಬಂದು ನೋಡಿದ್ದಾರೆ. ಹಾಗಾಗಿ ಆ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ. ತಕ್ಷಣ ತನ್ನ ಸ್ನೇಹಿತನಿಗೂ ಕೂಡ ಹೇಳಿದ್ದಾನೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಕೂಡ 112ಗೆ ಕರೆ ಮಾಡಿ ಆ ಪೊಲೀಸರು ಕೂಡ ಬರ್ತಾರೆ. ಬಂದಂಥ ವೇಳೆಯಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಈತ ನಾನು ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಧ್ವನಿಗೂಡಿಸಲಿಲ್ಲ. ಅಂದರೆ ನಮ್ಮ ವಿರೋಧಿ ದೇಶದ ಪರವಾಗಿ ಘೋಷಣೆ ಕೂಗಿದ ತಕ್ಷಣ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಅಂತ ಹೇಳಿ ಆತ ಹೇಳ್ತಾ ಇರುವಂಥದ್ದು. ತಾನು ಕೂಡ ಒಬ್ಬ ಅಪ್ಪಟ ದೇಶಭಕ್ತನಾಗಿದ್ದೇನೆ, ಆದರೆ ಈ ರೀತಿ ಆಗಿದ್ದು ನನಗೂ ಕೂಡ ಬೇಸರ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಕೂಗಿದ್ದು ತಪ್ಪೇ ಆಗಿರೋದ್ರಿಂದಾಗಿ ಪೊಲೀಸರು ಆತನ ವಿರುದ್ಧ ದೇಶದ್ರೋಹದ ಒಂದು ಆರೋಪ ಏನಿದೆ ಅದನ್ನು ಈಗ ದಾಖಲಿಸಿ ತನಿಖೆಯನ್ನು ಮಾಡಿ ತದನಂತರ ಈಗ ಜೈಲಿಗೂ ಕೂಡ ಕಳಿಸಿರುವಂಥದ್ದು. ಸದ್ಯ ಈತ ಮಾಡಿರುವಂತಹ ಒಂದು ಎಡವಟ್ಟು ಈಗ ಆತನೇ ಅನುಭವಿಸುವಂತಹ ಪರಿಸ್ಥಿತಿ ಕೂಡ ಬಂದಿರುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.